ಹ್ಯಾವ್ ರೂಪದಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್, ವಿಲ್ ಹ್ಯಾವ್ ಮತ್ತು ಹ್ಯಾವಿಂಗ್ ಇವುಗಳ ಅರ್ಥ ಮತ್ತು ಬಳಕೆ. ಇಂಗ್ಲಿಷ್ ವ್ಯಾಕರಣದಲ್ಲಿ ಹ್ಯಾವ್ ಫಾರ್ಮ್ ರೂಪಗಳು ಅತ್ಯಂತ ಪ್ರಮುಖವಾದ ಮತ್ತೊಂದು ಭಾಗ. ಬಿ ರೂಪಗಳು ಒಂದು ವಸ್ತುವಿನ ಅಸ್ತಿತ್ವ ಅಥವಾ ಸ್ಥಳವನ್ನು ತಿಳಿಸಿದರೆ, ಹ್ಯಾವ್ ರೂಪಗಳು ಮುಖ್ಯವಾಗಿ ಸೌಮ್ಯ, ಮಾಲೀಕತ್ವ ಅಥವಾ ಶರೀರದ ಅಂಗಾಂಗಗಳು ಮತ್ತು ಗುಣಲಕ್ಷಣಗಳನ್ನು ನಮ್ಮಲ್ಲಿ ಹೊಂದಿರುವುದನ್ನು ಇದೆ ಅಥವಾ ಹೊಂದಿದ್ದೇನೆ ಎಂದು ತಿಳಿಸಲು ಬಳಸಲಾಗುತ್ತದೆ. ಹ್ಯಾವ್ ರೂಪಗಳು ಸಾಮಾನ್ಯವಾಗಿ ಸೌಮ್ಯ ಮಾಲೀಕತ್ವ ಅಂದರೆ ನಮ್ಮ ಹತ್ರ ಏನಿದೆ ಅಥವಾ ಶರೀರದ ಅಂಗಾಂಗಗಳು ಮತ್ತು ಗುಣಲಕ್ಷಣಗಳನ್ನು ಅಂದರೆ ನಮ್ಮಲ್ಲಿ ಹೊಂದಿರುವುದನ್ನು ಇದೆ ಅಥವಾ ಹೊಂದಿದ್ದೇನೆ ಎಂಬ ಅರ್ಥದಲ್ಲಿ ತಿಳಿಸಲು ಬಳಸಲಾಗುತ್ತದೆ. ಐ ಹ್ಯಾವ್ ಈ ಥರ. ಇಲ್ಲಿ ಯಾವುದೇ ಆ್ಯಕ್ಷನ್ ವರ್ಡ್ ಇರುವುದಿಲ್ಲ, ಅಂದರೆ ಕಮ್, ಗೋ, ಟೇಕ್, ಬ್ರಿಂಗ್, ಡೂ ಅನ್ನುವ ಕ್ರಿಯೆಗಳು ಇಲ್ಲಿ ಇರುವುದಿಲ್ಲ. ಪ್ರೆಸೆಂಟ್ ಟೆನ್ಸ್ ಪ್ರಸ್ತುತ ಕಾಲ ಅಥವಾ ವರ್ತಮಾನ ಕಾಲ ಹ್ಯಾವ್ ಮತ್ತು ಹ್ಯಾಸ್ ನನ್ನ ಹತ್ತಿರ ಇದೆ, ಹೊಂದಿದ್ದೇನೆ. ಹ್ಯಾವ್ ಅನ್ನುವುದು ಐ ವಿ ಯು ದೇ ಜೊತೆ, ಹ್ಯಾಸ್ ಅನ್ನುವುದು ಹಿ ಶೀಟ್ ಮತ್ತು ಏಕವಚನದ ಜೊತೆ ಬಳಸುತ್ತೇವೆ ಅಂತ ಕಲಿಸಿದ್ದೇನೆ. ಇದರ ಪಾಸ್ಟ್ ಟೆನ್ಸ್ ಭೂತಕಾಲ ಹ್ಯಾಡ್ ನನ್ನ ಹತ್ತಿರ ಇತ್ತು, ಹೊಂದಿದ್ದೆ ಅನ್ನಲಿಕ್ಕೆ. ಇದರ ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ ವಿಲ್ ಹ್ಯಾವ್ ನನ್ನ ಹತ್ತಿರ ಇರಲಿದೆ, ಹೊಂದಿರಲಿದ್ದೇನೆ ಎಂದು ಹೇಳಲಿಕ್ಕೆ ಉಪಯೋಗಿಸ್ತೇವೆ. ಅದೇ ಥರ ಹ್ಯಾವ್ ಮೂಲ ರೂಪ ಬಳಿರು ಹೊಂದು ಆಯಿತು. ಈಗ ಸೇವಿಸು, ಆಹಾರ ಪಾನೀಯ ಹ್ಯಾವನ್ನು ಮೂಲ ರೂಪವಾಗಿ ಬಳಸಿದಾಗ ಸೇವಿಸು, ಆಹಾರ ಪಾನೀಯ ಅಂತಲೂ ಹೇಳಲಿಕ್ಕೆ ಬಳಸ್ತೇವೆ ನಾವು. ಅದೇ ಥರ ಇನ್ನೊಂದು ಬಹಳ ಟ್ರಿಕ್ಕಿ ಮೀನಿಂಗ್ ಇದೆ ಇದರದ್ದು. ಹ್ಯಾವಿಂಗ್ ಅಂದರೆ ಏನು? ಪ್ರಸ್ತುತ ಅಥವಾ ವರ್ತಮಾನದಲ್ಲಿ ನಡೆಯುತ್ತಿರುವ ಸ್ಥಿತಿ, ಅನುಭವ. ಮತ್ತೊಂದು ಹೊಂದುತ್ತಿರುವುದು ಅಲ್ಲದೆ ಅನುಭವಿಸುತ್ತಿರುವುದು ಅಥವಾ ಈಗ ತಾನೇ ಸೇವಿಸುತ್ತಿರುವುದು, ಇದೆಲ್ಲವನ್ನು ಹ್ಯಾವಿಂಗ್ ಅಂತ ಹೇಳಿ ನಾವು ಉಪಯೋಗಿಸ್ತೇವೆ. ಈಗ ಇದರ ಡೀಟೇಲ್ ನೋಡೋಣ. ಈಗ ನಾವು ಇದನ್ನು ವಿಸ್ತಾರವಾಗಿ ಕಲಿಯೋಣ. ಪ್ರೆಸೆಂಟ್ ಟೆನ್ಸ್ ಪ್ರಸ್ತುತ ಕಾಲ. ಪ್ರೆಸೆಂಟ್ ಟೆನ್ಸ್ ಪ್ರಸ್ತುತ ಕಾಲ ಅಥವಾ ವರ್ತಮಾನ ಕಾಲ. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬರ್ತದೆ. ಹ್ಯಾವ್ ಎಲ್ಲಿ ಬರ್ತದೆ, ಹ್ಯಾಸ್ ಎಲ್ಲಿ ಬರ್ತದೆ ತುಂಬ ಸಲ ಹೇಳಿಕೊಟ್ಟಿದ್ದೇನೆ. ಐ ವಿ ಯು ದೇ ಹ್ಯಾವ್, ಹಿ ಶೀಟ್ ಬಂದಾಗ ಹ್ಯಾಸ್. ಪ್ರಸ್ತುತ ಸಮಯದಲ್ಲಿ ನಮ್ಮ ಬಳಿ ಅಥವಾ ಇತರರ ಬಳಿ ಏನಿದೆ ಎಂದು ಹೇಳಲು ಇದನ್ನು ಬಳಸಲಾಗುತ್ತದೆ. ರೂಲ್ ನೋಡಿ, ಹ್ಯಾವ್ ಎಲ್ಲಿ ಬಳಸ್ತೇವೆ? ಐ ವಿ ಯು ದೇ ಮತ್ತು ಬಹುವಚನ ಬಂದಾಗ ಅಂದರೆ ಪ್ಲೂರಲ್ ನಾಮಪದಗಳ ಜೊತೆಗೆ ಹ್ಯಾವ್ ಬಳಸುತ್ತೇವೆ. ಹ್ಯಾಸ್ ಎಲ್ಲಿ ಬಳಸ್ತೇವೆ? ಹಿ, ಶಿ, ಇಟ್ ಮತ್ತು ಏಕವಚನ ಸಿಂಗ್ಯುಲರ್ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಜೊತೆಗೆ ನಾವು ಹ್ಯಾಸ್ ಬಳಸುತ್ತೇವೆ. ಉದಾಹರಣೆಗೆ ನೋಡೋಣ. ಐ ಹ್ಯಾವ್ 2 ಹ್ಯಾಂಡ್ಸ್. ನನಗೆ ಅಥವಾ ನಾನು 2 ಕೈಗಳನ್ನು ಹೊಂದಿದ್ದೇನೆ. ನನಗೆ 2 ಕೈಗಳಿವೆ, ಶರೀರದ ಅಂಗ. ಯಾವ ಅಂಗಕ್ಕೂ ನಾವು ಹ್ಯಾವ್ ಅಂತಲೇ ಹೇಳ್ತೇವೆ. ಐ ಬಂದಾಗ ಹ್ಯಾವ್, ಹಿ ಶೀಟ್ ಮತ್ತು ನೇಮ್ ಬಂದಾಗ ಹ್ಯಾಸ್. ಈಗ ಐ ಹ್ಯಾವ್ 2 ಹ್ಯಾಂಡ್ಸ್ ಅಂದರೆ ಸೇಮ್. ಈಗ ಅವನಿಗೆ 2 ಕೈಗಳಿವೆ ಅಂದರೆ ಹಿ ಹ್ಯಾಸ್ 2 ಹ್ಯಾಂಡ್ಸ್, ಶಿ ಹ್ಯಾಸ್ 2 ಹ್ಯಾಂಡ್ಸ್ ಈ ಥರ. ಐ ಹ್ಯಾವ್ ಅ ಬ್ರದರ್. ನನಗೊಬ್ಬ ಸೋದರನಿದ್ದಾನೆ, ನಾನು ಒಬ್ಬ ಸೋದರನನ್ನು ಹೊಂದಿದ್ದೇನೆ. ಸಂಬಂಧ ಇದಕ್ಕೂ ಅಷ್ಟೇ. ಹಿ ಶೀಟ್ ಬಂದಾಗ ಹ್ಯಾಸ್ ಬರ್ತದೆ. ಹಿ ಹ್ಯಾಸ್ ಅ ಬ್ರದರ್, ಅವನಿಗೊಬ್ಬ ಸೋದರನಿದ್ದಾನೆ. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಕಾರ್. ಅವಳ ಹತ್ತಿರ ಒಂದು ಸುಂದರವಾದ ಕಾರು ಇದೆ, ಮಾಲೀಕತ್ವ. ನನ್ನ ಹತ್ತಿರ ಒಂದು ಸುಂದರವಾದ ಕಾರಿದೆ ಅನ್ನಲಿಕ್ಕೆ ಐ ಹ್ಯಾವ್ ಅ ಬ್ಯೂಟಿಫುಲ್ ಕಾರ್. ದೇ ಹ್ಯಾವ್ ಅ ಲಾಟ್ ಆಫ್ ಮನಿ. ಅವರ ಹತ್ತಿರ ತುಂಬ ಹಣವಿದೆ, ಸೌಮ್ಯ. ದೇ ಹ್ಯಾವ್ ಅ ಲಾಟ್ ಆಫ್ ಮನಿ, ಅವರ ಹತ್ತಿರ ತುಂಬ ಹಣವಿದೆ. ಇದರ ಭೂತಕಾಲ ಪಾಸ್ಟ್ ಟೆನ್ಸ್ ಹ್ಯಾಡ್. ಹ್ಯಾಡ್ ಅಂದರೆ ಏನು? ಹಿಂದೆ ಅಂದರೆ ಕಳೆದ ಕಾಲದಲ್ಲಿ ನಮ್ಮ ಬಳಿ ಏನಿತ್ತು ಎಂದು ಹೇಳಲು ಇದನ್ನು ಬಳಸಲಾಗುತ್ತದೆ. ರೂಲ್ ಏನು? ಹ್ಯಾಡ್ ಇದು ಎಲ್ಲ ಕರ್ತೃಗಳಿಗೂ ಐ ವಿ ಯು ದೇ ಹಿ ಶಿ ಇಟ್ ಜೊತೆ ಏಕವಚನ ಮತ್ತು ಬಹುವಚನ ಎರಡಕ್ಕೂ
ಹ್ಯಾಡೇ ಬರುವುದು. ಭೂತಕಾಲದಲ್ಲಿ ಎರಡಕ್ಕೂ ನಾವು ಹ್ಯಾಡೇ ಅಂತೆ. ಐ ಹ್ಯಾಡ್, ಹಿ ಹ್ಯಾಡ್, ವಿ ಹ್ಯಾಡ್, ಶಿ ಹ್ಯಾಡ್, ಈ ಥರ. ಈಗ ಹ್ಯಾಡಿನ ಉದಾಹರಣೆಗಳನ್ನು ನೋಡೋಣ. ಐ ಹ್ಯಾಡ್ ಅ ಹೆಡೇಕ್ ಎಸ್ಟರ್ಡೇ. ನನಗೆ ನಿನ್ನೆ ತಲೆನೋವು ಇತ್ತು. ಸ್ಥಿತಿ ಅನುಭವ. ಇದನ್ನು ಕೆಲವರೆಲ್ಲ ಹೆಡೇಚ್ ಅಂತಾರೆ. ಹೆಡೇಚ್ ಅಲ್ಲ, ಬರೆದಿರೋದು ಹಾಗೆ ಅನ್ಬೋದು, ಬಟ್ ಇದು ಉಚ್ಚಾರ ಹೆಡೇಕ್. ವಿ ಹ್ಯಾಡ್ ಅ ಬಿಗ್ ಹೌಸ್ ಇನ್ ಅವರ್ ವಿಲೇಜ್. ನಮ್ಮ ಹಳ್ಳಿಯಲ್ಲಿ ನಮಗೆ ಒಂದು ದೊಡ್ಡ ಮನೆ ಇತ್ತು, ಹಿಂದಿನ ಮಾಲೀಕತ್ವ, ಈಗ ಇಲ್ಲ. ವಿ ಹ್ಯಾಡ್ ಅ ಬಿಗ್ ಹೌಸ್ ಇನ್ ಅವರ್ ವಿಲೇಜ್, ಈಗ ಇಲ್ಲ, ಹಿಂದೆ ಇತ್ತು. ಹಿ ಹ್ಯಾಡ್ ಅ ಪೆಟ್ ಡಾಗ್ ಲಾಸ್ಟ್ ಇಯರ್. ಅವನ ಬಳಿ ಕಳೆದ ವರ್ಷ ಒಂದು ಸಾಕು ನಾಯಿ ಇತ್ತು, ಸ್ವಾಮ್ಯ. ದೇ ಹ್ಯಾಡ್ ಅ ಮೀಟಿಂಗ್ ಇನ್ ದ ಮಾರ್ನಿಂಗ್. ಅವರಿಗೆ ಬೆಳಿಗ್ಗೆ ಒಂದು ಸಭೆ ಇತ್ತು, ಕಾರ್ಯಕ್ರಮ, ಸಮಯ. ದೇ ಹ್ಯಾಡ್ ಅ ಮೀಟಿಂಗ್ ಇತ್ತು. ಇದರದ್ದೇ ಭವಿಷ್ಯತ್ ಕಾಲ, ಫ್ಯೂಚರ್ ಟೆನ್ಸ್ ನೋಡೋಣ. ಭವಿಷ್ಯತ್ ಕಾಲ ವಿಲ್ ಹ್ಯಾವ್. ಮುಂದೆ ಬರುವ ಕಾಲದಲ್ಲಿ ನಮ್ಮ ಬಳಿ ಏನು ಇರಲಿದೆ ಅಥವಾ ನಾವು ಏನನ್ನು ಹೊಂದಿರಲಿದ್ದೇವೆ ಎಂದು ಹೇಳಲು ವಿಲ್ ಹ್ಯಾವ್ ಬಳಸಲಾಗುತ್ತದೆ. ರೂಲ್ ಏನು? ವಿಲ್ ಹ್ಯಾವ್. ಇದು ಕೂಡ ಎಲ್ಲ ಕರ್ತೃಪದಗಳಿಗೆ ಐ, ವಿ, ಯು, ದೇ, ಹಿ, ಶೀಟ್ಗೆ ಒಂದೇ ಆಗಿರುತ್ತದೆ. ಐ ವಿಲ್ ಹ್ಯಾವ್, ಹಿ ವಿಲ್ ಹ್ಯಾವ್, ಈ ಥರ. ಉದಾಹರಣೆಗಳು. ಐ ವಿಲ್ ಹ್ಯಾವ್ ಮೈ ಓನ್ ಹೌಸ್ ನೆಕ್ಸ್ಟ್ ಇಯರ್. ಮುಂದಿನ ವರ್ಷ ನನ್ನದೇ ಆದ ಸ್ವಂತ ಮನೆ ನನ್ನ ಬಳಿ ಇರಲಿದೆ, ಭವಿಷ್ಯದ ಸ್ವಾಮ್ಯ. ಯು ವಿಲ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ನಿನಗೆ ಒಂದು ಉಜ್ವಲ ಭವಿಷ್ಯವಿರಲಿದೆ, ಸ್ಥಿತಿ. ಶಿ ವಿಲ್ ಹ್ಯಾವ್ ಅ ಹಾಲಿಡೇ ಟುಮಾರೋ. ಅವಳಿಗೆ ನಾಳೆ ರಜೆ ಇರಲಿದೆ, ಸಮಯ. ದೇ ವಿಲ್ ಹ್ಯಾವ್ ದೇರ್ ಎಕ್ಸಾಮ್ ರಿಸಲ್ಟ್ಸ್ ಆನ್ ಮಂಡೇ. ಸೋಮವಾರ ಅವರ ಪರೀಕ್ಷೆಯ ಫಲಿತಾಂಶಗಳು ಅವರಿಗೆ ಸಿಗಲಿವೆ, ಇರಲಿವೆ, ಹೊಂದಿರುವುದು. ಈಗ ಹ್ಯಾವ್ ಮೂಲ ರೂಪವಾಗಿ ಏನಾಗ್ತದೆ ನೋಡೋಣ. ಹ್ಯಾವ್ ಮೂಲ ರೂಪ, ಬೇಸ್ ಫಾರ್ಮ್. ಇದು ವಿಲ್, ಕ್ಯಾನ್, ಶುಡ್ ಅಥವಾ ಟು ಪದಗಳ ಪಕ್ಕದಲ್ಲಿ ಬಂದು ಭವಿಷ್ಯದಲ್ಲಿ ಅಥವಾ ಕಡ್ಡಾಯವಾಗಿ ಒಂದು ವಸ್ತು ಗುಣವನ್ನು ಹೊಂದಿರುವುದನ್ನು ಅಥವಾ ಆಹಾರ ಸೇವಿಸುವುದನ್ನು ಸೂಚಿಸುತ್ತದೆ. ಹ್ಯಾವ್ ಅಂದರೆ ಏನು? ಬೇಸ್ ಫಾರ್ಮ್. ಇದು ಎಲ್ಲ ಕಡೆ ಹ್ಯಾವ್ ಅನ್ನೋದು ಮುಖ್ಯ ಕ್ರಿಯಾಪದವಾಗಿ ಸಹ ಬರ್ತದೆ. ಆಗ ಏನಾಗ್ತದೆ? ಅದು ಆಹಾರ ಸೇವಿಸುವುದು, ಹೊಂದಿರುವುದಾಗ್ತದೆ. ಅದಲ್ಲದೆ ಏನಾಗ್ತದೆ? ವಿಲ್, ಕ್ಯಾನ್, ಶುಡ್, ಮೇ, ಮೈಟ್, ಮಸ್ಟ್ ಇವುಗಳ ಜೊತೆಗೆ ಹ್ಯಾವ್ ಬಂದು ಬೇರೊಂದು ಕಾಲದ ಸೃಷ್ಟಿಯಾಗ್ತದೆ. ಬೇರೊಂದು ಥರದ ವಾಕ್ಯ ಅಂದರೆ ಮಾಡೆಲ್ಸ್ಗಳ ಜೊತೆ ಇನ್ನೊಂದು ವಾಕ್ಯ, ಥರದ ವಾಕ್ಯ ರಚನೆ ಆಗ್ತದೆ. ಅದನ್ನು ಮುಂದೆ ವಿಸ್ತಾರವಾಗಿ ಕಲಿಸ್ತೇನೆ. ಉದಾಹರಣೆಗೆ, ಐ ವಾಂಟ್ ಟು ಹ್ಯಾವ್ ಅ ಪೆಟ್ ಡಾಗ್. ನಾನೊಂದು ಸಾಕು ನಾಯಿಯನ್ನು ಹೊಂದಲು ಬಯಸುತ್ತೇನೆ, ಸೌಮ್ಯ. ಯು ಶುಡ್ ಹ್ಯಾವ್ ಸಮ್ ಪೇಷನ್ಸ್. ನಿನಗೆ ಸ್ವಲ್ಪ ತಾಳ್ಮೆ ಇರಬೇಕು, ತಾಳ್ಮೆ ಹೊಂದಿರಬೇಕು, ಗುಣ. ಪ್ಲೀಸ್ ಹ್ಯಾವ್ ಸಮ್ ಟೀ. ದಯವಿಟ್ಟು ಸ್ವಲ್ಪ ಚಹಾ ಸೇವಿಸಿ, ಕುಡಿಯಿರಿ, ಆಹಾರ ಸೇವನೆ. ವಿ ವಿಲ್ ಹ್ಯಾವ್ ಅ ಮೀಟಿಂಗ್ ಟುಮಾರೋ. ನಮಗೆ ನಾಳೆ ಒಂದು ಸಭೆ ಇರಲಿದೆ, ಸಮಯ, ಕಾರ್ಯಕ್ರಮ. ಹ್ಯಾವಿಂಗ್ ಪ್ರಸ್ತುತ, ಅನುಭವ, ಸ್ಥಿತಿ. ಇದು ಕಂಟಿನ್ಯೂಸ್ ಫಾರ್ಮಲ್ಲಿ ನಿರಂತರವಾಗಿ ಇದೆ, ಅಂದರೆ ವರ್ತಮಾನದಲ್ಲಿ ಇದೆ, ಕಂಟಿನ್ಯೂಸ್ ಇದೆ. ಪ್ರಮುಖ ನಿಯಮ. ಇಂಗ್ಲೀಷ್ನಲ್ಲಿ ಮಾಲೀಕತ್ವವನ್ನು ಪೊಸಿಷನ್ ಹೇಳುವಾಗ ಐ ಆಮ್ ಹ್ಯಾವಿಂಗ್ ಅ ಕಾರ್ ಎಂದು ಹೇಳುವುದು ತಪ್ಪು. ಐ ಆಮ್ ಹ್ಯಾವಿಂಗ್ ಎ ಕಾರ್ ಅಂದರೆ ನಾನು ಕಾರನ್ನು ಸೇವಿಸ್ತಾ ಇದ್ದೇನೆ, ತಿಂತಾ ಇದ್ದೇನೆ ಅಂತ ಆಗ್ತದೆ. ಐ ಆಮ್ ಹ್ಯಾವಿಂಗ್ ಎ ಬಸ್ ಅಂದರೆ ನಾನು ಬಸ್ಸನ್ನು ತಿಂತಾ ಇದ್ದೇನೆ ಅಂತ ಆಗ್ತದೆ. ಬಟ್ ಇಲ್ಲಿ ಐ ಹ್ಯಾವ್ ಎ ಕಾರ್ ಅನ್ಬೋದು, ಬಟ್ ಐ ಆಮ್ ಹ್ಯಾವಿಂಗ್ ಟೀ ಅನ್ಬೋದು, ಐ ಆಮ್ ಹ್ಯಾವಿಂಗ್ ಮೈ ಲಂಚ್ ಅನ್ಬೋದು. ಓಕೆ. ಆದರೆ ಪ್ರಸ್ತುತ ಸಮಯದಲ್ಲಿ ಆಹಾರ ಸೇವಿಸುವಾಗ, ದೈಹಿಕ ತೊಂದರೆ ಅನುಭವಿಸುವಾಗ ಅಥವಾ ಉತ್ತಮ ಸಮಯ ಕಳೆಯುವಾಗ ಮಾತ್ರ ಹ್ಯಾವಿಂಗ್ ಬಳಸಲಾಗುತ್ತದೆ. ಹ್ಯಾವಿಂಗ್ ಅಂದರೆ ಏನು? ಆಹಾರ ಸೇವಿಸುವಾಗ, ದೈಹಿಕ ತೊಂದರೆ ಅನುಭವಿಸುವಾಗ ಅಥವಾ ಉತ್ತಮ ಸಮಯ ಕಳೆಯುವಾಗ ಉಪಯೋಗಿಸಬೇಕು. ಉದಾಹರಣೆಗೆ, ಐ ಆಮ್ ಹ್ಯಾವಿಂಗ್ ಮೈ ಡಿನ್ನರ್ ನಾವ್. ನಾನು ಈಗ ರಾತ್ರಿಯ ಊಟವನ್ನು ಸೇವಿಸುತ್ತಿದ್ದೇನೆ ಅಂದರೆ ತಿನ್ನುತ್ತಿದ್ದೇನೆ, ಆಹಾರ ಸೇವನೆ. ಇದು ಈಟ್ ಅಥವಾ ಡ್ರಿಂಕ್ ಅರ್ಥದಲ್ಲಿ ಬರ್ತದೆ. ಎರಡನೇದ್ದು, ಹೀ ಈಸ್ ಹ್ಯಾವಿಂಗ್ ಅ ಹೆಡೇಕ್. ಅವನು ಪ್ರಸ್ತುತ ತಲೆನೋವನ್ನು ಅನುಭವಿಸುತ್ತಿದ್ದಾನೆ. ಅವನಿಗೆ ತಲೆನೋವು ಇದೆ, ದೈಹಿಕ ತೊಂದರೆ.
ಇದು ಎಕ್ಸ್ಪೀರಿಯನ್ಸ್ನ ಇದರಲ್ಲಿ ಬರ್ತದೆ, ಅಂದರೆ ಅವನಿಗೆ ಅನುಭವ ಆಗ್ತಾ ಇದೆ ಅದರದ್ದು. ಮೂರನೇದ್ದು, ವಿ ಆರ್ ಹ್ಯಾವಿಂಗ್ ಅ ಗ್ರೇಟ್ ಟೈಮ್ ಹಿಯರ್, ನಾವು ಇಲ್ಲಿ ಉತ್ತಮ ಸಮಯವನ್ನು ಕಳೆಯುತ್ತಿದ್ದೇವೆ. ಇದು ಸಹ ಅನುಭವ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ ಒಳ್ಳೆಯ ಸಮಯದ. ನಾಲ್ಕನೇದ್ದು, ಶೀ ಈಸ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಲರ್ನಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷ್ ಕಲಿಯುವಲ್ಲಿ ತೊಂದರೆಯನ್ನು ಎದುರಿಸುತ್ತಿದ್ದಾಳೆ, ಅನುಭವಿಸುತ್ತಿದ್ದಾಳೆ, ಅಂದರೆ ಹೊಂದಿದ್ದಾಳೆ ಪರಿಸ್ಥಿತಿ. ಇದು ಸಹ ಶಿ ಈಸ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಲರ್ನಿಂಗ್ ಇಂಗ್ಲೀಷ್, ಅವಳು ಇಂಗ್ಲೀಷ್ ಕಲಿಯುವಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದಾಳೆ, ಎದುರಿಸುತ್ತಿದ್ದಾಳೆ, ಹೊಂದಿದ್ದಾಳೆ. ಇದು ಸಹ ಎಕ್ಸ್ಪೀರಿಯನ್ಸ್, ಅವಳಿಗೆ ತೊಂದರೆ ಆಗ್ತಾ ಇದೆ, ಅನುಭವ, ಪರಿಸ್ಥಿತಿ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ನಲ್ಲಿ ಧೈರ್ಯ ಬೇಕು, ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ ಕಲಿಬೇಕು ಅಂತ ಇದ್ದರೆ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ಖಂಡಿತವಾಗಿಯೂ ನಿಮಗೆ ಕಲಿಸ್ತೇನೆ. ನನ್ನ ಮೆಥಡ್ ಬೇರೆ ಇದೆ. ನಿಮಗೆ ಅಲ್ಲಿ ಬರೆದು ಓದಿ ಕಲೀಲಿಕ್ಕೆ ಏನಿಲ್ಲ. ನಿಮಗೆ ಅಲ್ಲಿ ಕಲೀಲಿಕ್ಕಿರುವುದು ನಾನು ಏನು ಹೇಳ್ತೇನೋ ಅದನ್ನು ನನ್ನ ಜೊತೆ ರಿಪೀಟ್ ಮಾಡುವುದು. 2 ಸಲ ನಾನು ಹೇಳ್ತೇನೆ, ಅದನ್ನು ನೀವು ನನ್ನ ಜೊತೆ ರಿಪೀಟ್ ಮಾಡ್ತೀರಿ. ಪ್ರತಿದಿನ ನಿಮ್ಮ ವಾಟ್ಸಪ್ ನಂಬರಿಗೆ 15 ನಿಮಿಷದ ವೀಡಿಯೋ ಕಳಿಸ್ತೇನೆ. 3 ತಿಂಗಳು ಕಂಟಿನ್ಯೂಸ್ ಕಳಿಸ್ತೇನೆ. ಆ 3 ತಿಂಗಳಲ್ಲಿ ನಾನು ಕಂಪ್ಲೀಟ್ ಕೋರ್ಸನ್ನು ಇನ್ಕ್ಲೂಡ್ ಮಾಡಿದ್ದೇನೆ. ಆ 3 ತಿಂಗಳ ಕೋರ್ಸಿನ ಫೀ ಬರೀ 599 ರೂಪಾಯಿ. ಅಷ್ಟನ್ನು ನೀವು ನನಗೆ ಕಳಿಸಿದರೆ ನಾನು ನಿಮಗೆ 3 ತಿಂಗಳು ವೀಡಿಯೋ ಕಳಿಸ್ತೀನಿ. ಆ ವಿಡಿಯೋ ಡೇ 1, ಡೇ 2, ಡೇ 3 ಈ ಥರದ್ದು ಇರ್ತದೆ. 15 ನಿಮಿಷದ ವೀಡಿಯೋ, 45 ನಿಮಿಷದ ಪ್ರಾಕ್ಟೀಸ್. ನೀವು ಡೈಲಿ 1 ಗಂಟೆ 1 ಅವರ್ ಸ್ಪೆಂಡ್ ಮಾಡಿದರೆ 3 ತಿಂಗಳು ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಬರ್ತದೆ, ಕಾನ್ಫಿಡೆನ್ಸ್ ಬರ್ತದೆ. ಆ ನನ್ನ ಕೋರ್ಸಿನ ಹೆಸರು ನನ್ನ ಜೊತೆ ಕಲೀರಿ ಅಂತ. ಅದನ್ನು ನಾನು ನಿಮಗೆ ಕಳಿಸ್ತೇನೆ. ಸೊ 3 ತಿಂಗಳಲ್ಲಿ ಖಂಡಿತವಾಗಿಯೂ ನೀವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬಹುದು.